ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಹಕ್ಕ ಬುಕ್ಕ ಪುಲಿಕೇಶಿ ವಿಕ್ರಮರ ಚನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ ಜಯವಾಗಲಿ ಕನ್ನಡ ನಾಡು. ನೋಡಿ ಇದಕ್ಕಿದೇ ಕೆಲಸ ಏನಂದರೆ ಇಡೀ ಸಿಟಿ ತುಂಬ ಸ್ಪ್ರೇ ಹೊಡ್ಕೊಳ್ತಾ ತಿರುಗ್ತಾ ಇರುತ್ತೆ ಇದು. ಹಿಂಗಿನ ಸುಮಾರು ಇದ್ದಾವೆ, 4-5 ಇದ್ದಾವೆ ನಾವು ನೋಡಿದ ಮಟ್ಟಿಗೆ. ಈಗ ಒಂದು ಆ ಕಡೆ ಹೋಯ್ತು ಮತ್ತು ಈಗ ವಾಪಸ್ ಇದು ಬಂತು. ಅಂದರೆ ಯಾವುದೇ ರೋಗ ರುಜಿನಗಳು ಸ್ಪ್ರೆಡ್ ಆಗಬಾರ್ದು ಯಾವುದೇ ಅಣುಗಳಿಂದ ಅಂತ ಮಾಡೋದಂತ. ಇಲ್ಲ ನೀವು ಕುಡೀರಿ. ಹಾಂ ಇಲ್ಲ ಬೇಡ ನೀವು ಕುಡೀರಿ. ಅದು ಮಿಷನ್ ಕಾಫಿ ಹೀಟ್ ರೀ. ಒಂದು ನಿಮಿಷ ಅಮ್ಮನ ಹತ್ರ ಇತ್ತಾಗತ್ತೀನಿ. ಅಕ್ಕ ವಾಟರ್ ಬಾಟಲ್. ಹಾಂ ಈಗ ಹೋಗ್ತಾ ಇರೋದು ಬಾರ್ಡರ್ ಸಿಟಿ, ಗಡಿ ಭಾಗದ ಪಟ್ಟಣ. ಅಲ್ಲಿಗೆ ಹೋಗ್ತಾ ಇದ್ದಾವೆ. ಮಧ್ಯದಲ್ಲಿ ಏನೋ ನೋಡಲಿಕ್ಕೆಲ್ಲ ಇದೆ ಅಂತ, ಕೆರೆಗಳು, ಲೇಕ್ ಆ ಥರ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಾರ್ಗದರ್ಶಕರು, ಗೈಡ್ ಹೇಳ್ತಾ ಇದ್ದಾರೆ. ಹೋಗುವ ಅಲ್ಲಿಗೀಗ, ಆಯಿತಾ? ಇದು ಸೇಮ್ ಹೇಗಿದೆ ಅಂದರೆ ನಾವು ಮೈಸೂರಿನ ಕೆ ಆರ್ ನಗರ ಹೋಗುವಾಗ ಒಂದಿಷ್ಟು ಗದ್ದೆ ಸಿಗುತ್ತೆ, ಆಯಿತಾ? ಈ ಥರ ಅಲ್ಲಂದರೆ ಡಬಲ್ ರೋಡ್ ಇಲ್ಲ, ಈ ಥರ 2 ರೋಡ್ ಇಲ್ಲ, ಒಂದೇ ರೋಡ್ ಅಗಲವಾಗಿದೆ. ಸೇಮ್ ಅದೇ ನೋಡ್ದಂಗೆ ಆಗುತ್ತೆ, ಆಯಿತಾ? ಇಲ್ಲಿ ಆಚೆ ಈಚೆ ಗದ್ದೆ ನೋಡಿದ್ರೆ ಸೇಮ್ ಅಂದರೆ ಸೇಮ್. ಇದು ಜೋಳತ್ತೇನೆ ಎಲ್ಲ, ಅಲ್ಲಿ ಗದ್ದೆ. ನೋಡಿ ಈ ಲಾರಿಲಿ ಸುಮಾರು ಕಾರುಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗಡೆ 2 ಅಂದರೆ ಮೇಲ್ಗಡೆ 2 ಕಾಣ್ತಾ ಇದೆ, ಅಂದರೆ 2 ಸಾಲಿದೆ ಮೇಲ್ಗಡೆ, ಕೆಳಗಡೆ 1 ಸಾಲಿದೆ. ನೋಡುವ, ಲೆಕ್ಕ ಮಾಡುವ ಎಷ್ಟಿದೆ ಅಂತ. ಕೆಳಗಡೆ ಸಾಲಲ್ಲಿ 1 2 1 2 3 4 5 6 6 7 ಕಾರಿದೆ. ಮೇಲೆ 1 2 3 4 5 6 7 8 16 16 7 ಇಲ್ಲೊಂದಿತ್ತಲ್ಲ 8 16 8 24 ಕಾರಿದೆ ಅದರಲ್ಲಿ. 24 ಕಾರನ್ನು ತಗೊಂಡು ಹೋಗ್ತಾ ಇದೆ ಅದು. ಯಾರಾದರೂ ಲಾರಿ ಅವರಿದ್ದರೆ ಹೇಳಿ, ಎಷ್ಟು ಕಾರುಗಳನ್ನು ನಾವು ಭಾರತದಲ್ಲಿ ತೊಗೊಂಡು ಹೋಗ್ತೇವೆ ಅಂತ. ಈ ಲಾರಿಯಲ್ಲಿ ಟ್ರಕ್ಕಲ್ಲಿ ಹಾಕೊಂಡು ತಗೊಂಡು ಹೋಗ್ತಾರಲ್ಲ, ಅದು ಎಷ್ಟರವರೆಗೆ ಪರ್ಮಿಷನ್ ಇದೆ ಅಂತ. ಅಂದರೆ ನಮ್ಮಲ್ಲಿಯೂ ಕೂಡ ಹಾಕ್ಬೋದು, ಈ ಥರದ್ದು ಮಾಡ್ಕೊಂಡು ಹೋಗ್ಬೋದು, ಹೋಗೋಕ್ಕಾಗದೇ ಅಲ್ಲ. ಬಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗುತ್ತೆ. ಓವರ್ ವೆಯ್ಟ್ ಎಲ್ಲ ರೋಡಲ್ಲಿ ಹಾಕಿ ಓಡಿಸ್ಲಿಕ್ಕಿಲ್ಲ ನಮ್ಮಲ್ಲಿ. ಕೆಲವೊಂದು ನಿಯಮ ಇದೆ, ರೂಲ್ಸ್ ಇದೆ, ಅದ್ರ ಪ್ರಕಾರನೇ ಹೋಗಬೇಕಾಗತ್ತೆ. ಇಲ್ಲಿ ಮೋಸ್ಟ್ಲಿ ಅದು ಪರ್ಮಿಷನ್ ಇದೆ, ಅದಕ್ಕೆ ಅಷ್ಟು ಕಾರನ್ನೆಲ್ಲ ಹಾಕೊಂಡು ಹೋಗ್ಬೋದು. 24 ಕಾರು ಒಂದು ಲಾರಿಯಲ್ಲಿ. ಯಬ್ಬ, ಇದೆಂಥ ಟಯರ್ ಇದು? ಇದು ಯಾವುದು ಕಾಕ ಟಯರ್ ಇದು ಈ ಥರದ್ದು? ಇಲ್ಲಿ ನೋಡಿ, ಯಾರಿಗಾರು ಗೊತ್ತಿದ್ರೆ ಹೇಳಿ ಆಯಿತಾ, ಯಾವುದ್ರ ಟಯರ್ ಅಂತ. ನನ್ನ ಜೀವಮಾನದಲ್ಲಿ ನೋಡಲಿಲ್ಲ ಇಷ್ಟು ದೊಡ್ಡ ಟಯರನ್ನು. ಯಾವುದಕ್ಕೆ ಹಾಕ್ತಾರೆ ಇದು ಟಯರು? ಸುಮಾರು ದೊಡ್ಡ ಹೈವೇ ಇದೆಯಲ್ಲ, 3 ರೋಡಿಗಿದೆ, 2 ರೋಡಿಗೆ 1 ಟಯರ್ ಇದೆ ಹಿಂಗೆ ಮಲಗಿಸಿದ್ರೆ. ಒಬ್ಬ ನೋಡಿ, ಇದು ಎಂಥ ಟಯರ್ ಇರ್ಬೋದ್ರಿ ಇದು? D2 ನಿಜವಾಗ್ಲೂ ಗೊತ್ತಿಲ್ಲ. 22 ಚಕ್ರದಲ್ಲಿ 2 ಟಯರ್ ತಗೊಂಡು ಹೋಗ್ತಾ ಇದ್ದಾರೆ, 22 ಚಕ್ರದ ಲಾರಿಯಲ್ಲಿ. 2 3 ನೋಡು ಮುಂದೆ, ಸುಮಾರಿದೆ. ಇಲ್ಲಿ ನೋಡಿ, ಏನು ಟಯರ್ ಇದು? 2 4 6 8 ಟಯರ್ ಇದೆ ಅಷ್ಟೇ. 22 ಚಕ್ರದ ಲಾರಿಯಲ್ಲಿ 8 ಟಯರ್ ತಗೊಂಡು ಹೋಗೋಕ್ಕಾಗೋದು. ನಿಜ ಗೊತ್ತಿಲ್ಲ ಅದು ಎಂಥ ಟಯರ್, ಏನಕ್ಕೆ ಹಾಕ್ತಾರ ಟಯರನ್ನು ಅಂತ. ಆದರೆ ಚೈನಾದ ಜನ ಇದ್ದಾರಲ್ಲ, ತುಂಬ ಒಳ್ಳೆ ಜನ ಆಯಿತಾ ಇವರು. ನಾನು ನೋಡಿದ ಮಟ್ಟಿಗೆ ನಮ್ಮ ತಂಡದವರು ಎಲ್ಲರೂ ನೋಡಿದ ಮಟ್ಟಿಗೆ. ಯಾಕಂದರೆ ಈ ನಿನ್ನೆ ಪೆಟ್ರೋಲ್ ಹಾಕಬೇಕಿತ್ತು, ಒಂದು ಕಾರ್ಡ್ ಬೇಕು ಪೆಟ್ರೋಲ್ ಬಂಕ್ ಎಂಟ್ರ್ ಆಗಲಿಕ್ಕೆ. ನಾನು ಸ್ವಲ್ಪ ಮುಂದಿದ್ದೆ, ಗೈಡೆಲ್ಲ ಹಿಂದಿದ್ರು, ಆಯಿತಾ? ಪೆಟ್ರೋಲ್ ಬಂಕಿಗೆ ಹೋದೆ, ಕಾರ್ಡ್ ಇಲ್ಲದೆ ಒಳಗೆ ಹೋಗೋಕ್ಕಾಗಲ್ಲ, ಗೇಟ್ ಓಪನ್ ಆಗೋಲ್ಲ. ಅದು ಒಂದು ಲೇಡಿ ಬಂದಳು, ಒಂದು ಹೆಂಗಸು, ಅವಳ ಕಾರ್ಡಲ್ಲೇ ನನ್ನನ್ನು ಒಳಗಡೆ ಆ ಪೆಟ್ರೋಲ್ ಬಂಕ್ ಒಳಗೆ ಕರ್ಕೊಂಡೋದ್ಲು. ಆಮೇಲೆ 68 ಓನ್ಸ್ ಆಯಿತು ನಂದು ಪೆಟ್ರೋಲ್ ಹಾಕಿದ್ದು. ಅವಳೇ ಕೊಟ್ಲಾಯ್ತಾ, ನಾನು ಕೊಡಬೇಡಿ ಪ್ಲೀಸ್, ಹಾಗೆಲ್ಲ ಮಾಡಬೇಡಿ, ನಂಗೆ ಸರಿಯಾಗೋದಿಲ್ಲ ಅಂತ ಹೇಳಿದ್ರು. ಇಲ್ಲ ನೀವು ನಮ್ಮ ಗೆಸ್ಟ್ ಇದ್ದಂಗೆ, ನಿಮಗೆ ಇದು ಪೆಟ್ರೋಲ್ ಸ್ಪಾನ್ಸರ್ ಅಂತ ಸುಮ್ಮನೆ, ಆಯಿತಾ? ಆಮೇಲೆ ನಿನ್ನೆ ರಾತ್ರಿ ಸ್ವಲ್ಪ ಕಡಲೆಕಾಯಿ ಬೀಜ ಅದು ಇದು ಎಲ್ಲ ತೊಗೊಂಡ್ವಿ ಒಂದು ಅಂಗಡೀಲಿ. ಅವರು ದುಡ್ಡು ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ವಿಕಾಸನ್ ಕಾರು ವಾಶ್ ಮಾಡಿದರು,
ವಾಶ್ ಮಾಡಿ ದುಡ್ಡು ಕೊಡೋಕೆ ಹೋದ್ರೆ ದುಡ್ಡು ತೊಗೊಳ್ತಾ ಇಲ್ಲ. ವಿಕಾಸು ಹೇಳ್ತಾ ಇದ್ದಾರೆ ತಗೊಳ್ಳಿ ಅಂತ. ಇಲ್ಲ, ಕಾರ್ ವಾಶ್ ಮಾಡಿದ್ರೆ ದುಡ್ಡು ತೊಗೊಳ್ತಾ ಇಲ್ಲ. ಅವ್ರದ್ದು ಬೇರೆ ಸ್ವಲ್ಪ ದೊಡ್ಡ ಕಾರಲ್ಲ, ವಾಶ್ ಮಾಡಿದ್ರೆ ನಮ್ಮಲ್ಲಿ ಒಂದು 500-600 ರೂಪಾಯಿ ತಗೊಳ್ತಾರೆ ಮಿನಿಮಮ್ಮು. ಆ ಚಾರ್ಜ್ ಇರೋ ಅಂಥದ್ದು ದುಡ್ಡೇ ತಗೊಳ್ತಾ ಇಲ್ಲ, ಆಯಿತಾ. ಆಮೇಲೆ ನಿನ್ನೆ ಕಿರಣ್ನಿಗೂ ಹಾಗೆ, ಕಿರಣ ಸ್ವಲ್ಪ ಆಯಿಲ್ ಹಾಕಿದ್ದು ಗಾಡಿ ಎಲ್ಲ ಸ್ವಲ್ಪ ಜನರಲ್ ಸರ್ವೀಸು, ಆಯಿಲ್ ಚೇಂಜ್ ಸರ್ವಿಸ್ ಎಲ್ಲ ಮಾಡಿದ್ದಾರೆ. ಆಯಿಲಿಂದ ಒಂದೇ ದುಡ್ಡು ತಗೊಂಡಿದ್ದಾರೆ, ಬಿಟ್ಟರೆ ಅವ್ರದ್ದು ಲೇಬರು ಮತ್ತು ಬೇರೆ ಬೇರೆ ಎಲ್ಲ ಕೆಲಸ ಮಾಡಿದ್ದು, ಚೈನ್ ಲೂಬ್ ಮಾಡಿದ್ದು, ತೊಳೆದಿದ್ದು ಯಾವುದೂ ತಗೊಳ್ಳಿಲ್ಲ ಅಂತೆ. ಏನೋ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ನನಗೆ. ಇನ್ನು ದೊಡ್ಡ ಮಟ್ಟದಲ್ಲಿ ಈಗ ರಾಜಕಾರಣಿಗಳ ಮಟ್ಟದಲ್ಲೆಲ್ಲ ಹೇಗೋ ನನಗೆ ಗೊತ್ತಿಲ್ಲ, ಅಲ್ಲಿ ದ್ವೇಷಗಳು ಪಾರ್ಟಿಗಳು ಇರ್ಬೋದು. ಬಟ್ ಈ ನಾರ್ಮಲ್ ಜನಗಳು, ನಿಮ್ಮಂಥ ಜನಗಳು ಹೀಗಿರ್ತೀವಲ್ಲ, ಯಾರ ಮಧ್ಯನೂ ಯಾವುದೇ ದ್ವೇಷ ಇಲ್ಲ ಇಲ್ಲಿ. ಹಂಗೆ ನೋಡೋಕೆ ಹೋದ್ರೆ ನಾವು ಅವರಿಗೆ ಶತ್ರು ದೇಶದವ್ರಲ್ವಾ, ಅವರು ನಮ್ಮನ್ನು ತುಂಬ ನಿಕೃಷ್ಟವಾಗಿ ನೋಡಬೇಕಿತ್ತು. ಬಟ್ ಆ ಥರ ನೋಡ್ತಾ ಇಲ್ಲ, ಅವರು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ದಾರಿ ತಪ್ಪಿ ಹೋದರೆ ಅವರೇ ಕರ್ಕೊಂಡೋಗ್ಬಿಡ್ತಾರೆ, ದಾರಿ ತೋರಿಸೋದಲ್ಲ, ಕರ್ಕೊಂಡೋಗ್ಬಿಡ್ತಾರೆ. ಆ ಥರ ಒಂದು ಪರಿಪಾಟ್ಲ ಇಲ್ಲಿ. ಏನಪ್ಪ ಅರ್ಥವೇ ಆಗ್ತಾ ಇಲ್ಲ ನನಗೆ ಯಾವುದು. ಒಂಥರ ತುಂಬ ಸಹಾಯ ಮಾಡೋ ಮನೋಭಾವನೆ ತುಂಬ ಜಾಸ್ತಿ ಇವರಿಗೆ, ನಾವು ನೋಡಿದ ಮಟ್ಟಿಗೆ. ಇನ್ನು ದೊಡ್ಡ ಮಟ್ಟದಲ್ಲಿ, ಸೈನ್ಯದ ಮಟ್ಟದಲ್ಲಿ ಹೇಗಿದೆ ಸಂಬಂಧಗಳು, ರಾಜತಾಂತ್ರಿಕ ಮಟ್ಟದಲ್ಲಿ ಯಾವ ಥರ ಇದ್ದಾರೆ ಇವರು, ಅದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನೋಡಲಿಲ್ಲ, ನಾವು ನೋಡದೆ ಏನೂ ಹೇಳಬಾರ್ದು, ಆಯಿತಾ. ನೋಡಿದ ಮಟ್ಟಿಗೆ ಸತ್ಯ, ತುಂಬ ಒಳ್ಳೆ ಜನಗಳು. ಇನ್ನೊಂದು 250 ಕಿಲೋಮೀಟ್ರ್ ಹೋದರೆ ಚೈನಾ ಮತ್ತು ಕಜಕಿಸ್ತಾನದ ಗಡಿ ಸಿಗುತ್ತೆ, ಬಾರ್ಡ್ರ್. ನಾನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಈ ಟಯರ್ ಇದೆ ನೋಡಿ, ಬೆಸ್ಟ್ ಟಯರ್, ಆಯಿತಾ. MRF. ನಾನು ಮುಂಚೆ ತುಂಬ ಕಾಸ್ಟ್ಲಿ ಟಯರ್ ಹಾಕ್ತಾ ಇದ್ದೆ, 40,000, 38,000, 45,000 ಈ ಥರ ಟಯರ್ ಹಾಕ್ತಾ ಇದ್ದೆ. ಆದರೆ ಯಾರೋ ಹೇಳಿದ್ರು MRF ಹಾಕಿ ನೋಡಿ ಅಂತ. MRF ಹಾಕಿದಾಗ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಈಗಾಗಲೇ 8,000 ಕಿಲೋಮೀಟ್ರ್ ಓಡಿಸಿದ್ದೇನೆ. ಇನ್ನು ಟಯರು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಪಂಚರ್ ಆಗೋದೆಲ್ಲ ಮಾಮೂಲು. ನಂದು ಆ ಹಳೆ 45,000 ಟಯರು ಪಂಚರ್ ಆಗ್ತಾಯಿತ್ತು. ಮೊಳೆಗಳ ಮೇಲೆ ಹೋದರೆ ಯಾವ ಟಯರು ಪಂಚರ್ ಆಗುತ್ತೆ, ಲಾರಿ ಟಯರು ಪಂಚರ್ ಆಗುತ್ತೆ, ಆಯಿತಾ. ಅದು ಫುಲ್ ಮೊಳೆಗಳಿತ್ತು, ಒಂದು ದಾರಿಲಿ ಪಂಚರ್ ಆಗಿತ್ತು. ನನ್ನ ಬೈಕ್ ಒಂದೇ ಅಲ್ಲ, ಎಲ್ಲ ಬೈಕ್ಗಳು, ಹೆಚ್ಚಿನ ಬೈಕ್ಗಳು ಪಂಚರ್ ಆಗಿದ್ವು, ಹೆಚ್ಚಿನ ಕಾರ್ಗಳು ಪಂಚರ್ ಆಗಿದ್ವು. ಅದು ಮಾಮೂಲಿ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಆಮೇಲೆ ಪಂಚರ್ ತೆಗೆದ್ಮೇಲೆ ಮತ್ತೇನು ಸಮಸ್ಯೆ ಇಲ್ಲ. ತುಂಬ ಒಳ್ಳೆ ಟಯರ್, ಆಯಿತಾ. ತುಂಬ ಅಂದರೆ ತುಂಬ ಒಳ್ಳೆ ಟಯರು. ನಾನು ನೇಪಾಳಲ್ಲೆಲ್ಲ ಅದಂತೂ ಒಳ್ಳೆ ಕೆಸರು ಗದ್ದೆಲ್ಲಿ ಓಡಿಸ್ಕೊಂಬಂದಿರೋದು ನೇಪಾಳದಲ್ಲಿ. ಆಮೇಲೆ ಇನ್ನು ಚೈನಾದ ಕೆಲವೊಂದು ಭಾಗಗಳಲ್ಲಂತೂ ರೋಡ್ ತುಂಬ ಹಾಳಿತ್ತು, ಅಲ್ಲಿ ಓಡಿಸ್ಕೊಂಬಂದೆ. ನಾನೇನು ಇವ್ರ ಹತ್ರ MRF ಅವ್ರ ಹತ್ರ ದುಡ್ಡು ತಗೊಂಡು ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಹಾಗೆಲ್ಲ ಮಾಡೋಕ್ಕೆ ಹೋಗಲ್ಲ, ಆಯಿತಾ. ಎಕ್ಸ್ಪೀರಿಯನ್ಸ್ ಮಾಡಿ ಅನುಭವದ ಮಾತು ಹೇಳ್ತಾ ಇದ್ದೀನಿ. ಎದುರು ಪೆಟ್ಟಿಗೆ ಇಟ್ಕೊಂಡು ಓಪನ್ ಮಾಡ್ಕೊಂಡು ಅನ್ಬಾಕ್ಸ್ ಮಾತು ಹೇಳ್ತಾ ಇಲ್ಲ, ಅನುಭವದ ಮಾತು ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಟಯರ್, ಬೆಸ್ಟ್ ಟಯರ್. ಇದು ಬರೀ ನಿಮಗೆ 8,000 ರೂಪಾಯಿಗೆ 2 ಟಯರು ಸಿಕ್ಬಿಡುತ್ತೆ. ತುಂಬ ಬೆಸ್ಟ್ ಕ್ವಾಲಿಟಿ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಟೈಗರ್ಗೆ, ಆಯಿತಾ. ಟೈಗರ್ 900 GTಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ನಮಸ್ಕಾರ. ಇಂತೂ ನವೀನ್ ಅವರಿಗೆ ಸೇಮ್ ಬೈಕ್ ಸಿಕ್ತು ಇಲ್ಲೊಂದು ನೋಡಲಿಕ್ಕೆ. ದಿಸ್ ಇಸ್ ಇನಾಜುಮಾ ಇಂಡಿಯಾ, ದಿಸ್ ಇಸ್ ಇನಾಜುಮಾ ಚೈನಾ. ಏನ್ರಿ ಇದು, ಸೇಮ್ ಬೈಕು, ಸೇಮ್. ಇವ್ರ ಬೈಕ್ ಜೊತೆ ಇವ್ರ ಬೈಕ್ ಜೊತೆ. ವೆಯ್ಟ್ ಓಕೆ, ವೆಯ್ಟ್ ಬಾಯ್ಸ್. ಆ ಕಡೆ ಏನು ನೋಡ್ತಾ ಇದ್ದೀರಲ್ಲ, ಸಮುದ್ರ ಥರ ಕಾಣ್ತಾ ಇದೆಯಲ್ಲ. ಸಮುದ್ರ ಅಲ್ಲ ಅಂದರೆ ದೊಡ್ಡ ನದಿ ಥರ, ಕೆರೆ ಥರ ಕಾಣ್ತಾ ಇದೆಯಲ್ಲ. ಕೆರೆ ಅಲ್ಲ, ಅದು ಸೋಲಾರ್ ಪ್ಯಾನಲ್ಸ್. ಒಂದು ದೊಡ್ಡ ಸರೋವರ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ನೋಡಿ ಸೋಲಾರ್ ಪ್ಯಾನಲ್ ಹಾಕಿರೋದು. ನದಿ ಅಲ್ಲ ಅದು, ಪೂರ್ತಿ ಸೋಲಾರ್ ಪ್ಯಾನಲ್ಸ್ ಅದು. ಲಕ್ಷಾಂತರ ಸೋಲಾರ್ ಪ್ಯಾನಲ್ಸ್ ಇದೆ, ಆಯ್ತಾ, ಲಕ್ಷಾಂತರ. ಅದಕ್ಕೆ ಕುವೆಂಪು ಅವ್ರು ಹೇಳಿದ್ದು, ಬಿಸಿಲದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ, ಸೂರ್ಯನು ಬರೀ ರವಿ ಅಲ್ಲವೋ ಆ ಭ್ರಾಂತಿಯ ಮಾಡೋ ಅಂತ. ನೋಡ್ರಿ, ಹೊಳೆ ನದಿ ಇದ್ದಂಗೆ ಕಾಣ್ತಾ ಇದೆ ಇದು. ನಮ್ಮಲ್ಲೂ ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ತುಂಬ ಬರಡು ಭೂಮಿಗಳಿದ್ದಾವೆ, ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಬರಡು ಭೂಮಿಗಳು ತುಂಬ ಇದಾವಲ್ಲಿ. 1000 ಎಕರೆ ಇದೆ.
ಅದು ಹಾಗೆ ಬರಡಾಗೇ ಇದೆ ಅದೆಲ್ಲ. ಅಲ್ಲೆಲ್ಲ ನಮ್ಮವರು ಕೂಡ ಈ ಥರ ಮಾಡ್ಬೋದಪ್ಪ. ಯಾಕಂದ್ರೆ ಬಿಸಿಲು, ಅತೀವವಾದ ಬಿಸಿಲು ಇರುತ್ತೆ ಅಲ್ಲಿ, ಮಳೆ ಕಮ್ಮಿ, ಬಿಸಿಲು ಜಾಸ್ತಿ. ಈ ಸೋಲಾರಿಗೆ ಬಿಸಿಲೇ ಬೇಕು. ನಮ್ಮಲ್ಲೂ ಮಾಡ್ಬೋದಪ್ಪ. ಅದು ಏನಕ್ಕೆ ಮಾಡಲ್ಲ ಗೊತ್ತಿಲ್ಲ. ಮಾಡಿದ್ರೆ ತುಂಬ ತುಂಬ ಅನುಕೂಲ ಆಗುತ್ತೆ ಮಾತ್ರ. ಅದೇನೋ ಒಂದು ಫೇಮಸ್ ಲೇಕ್ ಅಂತೆ ಇಲ್ಲಿ, ಕೆರೆ. ಅದನ್ನು ಸುತ್ತರಿಯೋಕ್ಕೆ 90 ಕಿಲೋಮೀಟ್ರ್ ಆಗುತ್ತಂತೆ. 90 ಕಿಲೋಮೀಟ್ರ್ ಆದರೆ ಅದು ರೌಂಡ್ ಹಾಕಿ ಬರ್ಬೋದಂತೆ ಆ ಲೇಕನ್ನು. ಆದರೆ ನಮ್ಗೆ ಸಮಯ ಇಲ್ಲ, 90 ಕಿಲೋಮೀಟ್ರ್ ಹೋಗೋಷ್ಟೆಲ್ಲ ಸಮಯ ಇಲ್ಲ ನಮಗೆ. ಅದಕ್ಕೋಸ್ಕರ ಈಗ ನೇರವಾಗಿ ಹೋಗ್ತಾ ಇದ್ದೇವೆ ಅಷ್ಟೇ. ಇಲ್ಲಿ ಸೈಡಲ್ಲಿ ಕಾಣ್ಬೋದು ನೋಡಿ. ನಾನು ಮ್ಯಾಕ್ಸಿಮಮ್ ನೋಡಿದ್ದು ಕೊಡೈಕೆನಾಲ್ದು 6.5 ಕಿಲೋಮೀಟ್ರ್ ಸುತ್ತಳತೆ, 6.5 7 ಕಿಲೋಮೀಟ್ರ್ ಸುತ್ತಳತೆ. ಇದು 90 ಕಿಲೋಮೀಟ್ರ್ ಸುತ್ತಳತೆ ಅಂತ ನೋಡಿ ಈ ಕೆರೆ. ಇದು ವಿಶೇಷ ಏನು ಗೊತ್ತಾ, ಈ ಕಡೆ ನೋಡಿ ಬರಡು ಭೂಮಿ, ಇದು ಮರುಭೂಮಿ. ಆ ಕಡೆ ಎಲ್ಲ ಮರುಭೂಮಿ ಇದೆ ಸುಮಾರು ಕಡೆ. ಈ ಕಡೆ ದೊಡ್ಡದೊಂದು ಸರೋವರ. ಅಲ್ಲಿ ಕಾರುಗಳೆಲ್ಲ ಹೋಗ್ತಾ ಇದ್ದಾವಲ್ಲ, ಕಾರುಗಳು ಬೈಕುಗಳೆಲ್ಲ, ಅದು ಪೂರ್ತಿ ಹೋಗೋದೇ 90 ಕಿಲೋಮೀಟ್ರ್. ಒಂದು ರೌಂಡ್ ಬರಬೇಕಿದ್ರೆ 90 ಕಿಲೋಮೀಟ್ರ್ ಆಗುತ್ತಂತೆ ನೋಡಿ. ತುಂಬ ಹೊತ್ತು ಬೇಕಂತೆ ಅದು ತಿರುಗಾಡೋಕ್ಕೆ. ಇದು ಸೇತುವೆ ಮಾಡಿರೋದು ನೋಡಿ ಎಷ್ಟು ಡೀಪಿಂದ ಮೇಲೆ. ನಮ್ಮಲ್ಲಿ ರೈಲ್ವೆ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಈ ಬೆಂಗಳೂರಿಂದ ಸುಬ್ರಹ್ಮಣ್ಯ, ಕುಂದಾಪುರ ಎಲ್ಲ ಬರುವಾಗ ರೈಲ್ವೆ ಬ್ರಿಡ್ಜ್ಗಳು ಸಿಗ್ತವೆ ಇದೇ ಥರ. ಇವರು ರೋಡನ್ನು ಮಾಡಿದ್ದಾರೆ ಈ ಥರ. ರೈಲ್ವೆ ಬ್ರಿಡ್ಜ್ ಇಲ್ಲ ಇಲ್ಲಿ, ರೋಡ್ ಇವ್ರದ್ದು ಈ ಥರ. ಇನ್ನೊಂದು ಟನಲ್. ಇಲ್ಲಿ ಕೆಳಗಡೆ ಪ್ರಪಾತ ಇದೆ ಆಯ್ತಾ. ಆ ಪ್ರಪಾತದ ಮೇಲೇನೆ ದೊಡ್ಡ ದೊಡ್ಡ ಪಿಲ್ಲರ್ ಹಾಕಿ ಇದು ಮಾಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಾ ಆ ಕಡೆ ನೋಡಿ. ಭಯ ಆಗತ್ತೆ ನಿಜ ನೋಡ್ಬೇಕಾದ್ರೆ. ಇದು ಒಬ್ಬ ಹೆಂಗಪ್ಪ ಮಾಡಿದ್ರು ಇದು ಈ ಥರ ಅಂತ. ಸಿಕ್ಕಾಪಟ್ಟೆ ಚಂದ ಉಂಟಾಯ್ತಾ ಇದು. ಆ ಲ್ಯಾಂಡ್ಸ್ಕೇಪ್, ಆ ಮರಗಳು. ಓ, ಮೇಲ್ಗಡೆ ಹಿಮ, ಮೇಲ್ಗಡೆ ಹಿಮದ ಬೆಟ್ಟ. ಮೋಸ್ಟ್ಲಿ ಇದು ಏನೋ ಅವರದ್ದು ಆಫೀಸ್ ಇರ್ಬೋದು. ಅಯ್ಯಬ್ಬ, ನೋಡಿ ನೋಡಿ ಇಲ್ಲಿ ನೋಡಿ ಪ್ರಪಾತ ನೋಡಿ ಕೆಳಗೆ. ಅಲ್ಲಿ ನೋಡಿ, ಅಲ್ಲಿಂದ ಪಿಲ್ಲರ್ ತಂದಿದ್ದಾರೆ ಅಷ್ಟು ಕೆಳಗಿಂದ. ನೋಡೋಕ್ಕೂ ಭಯ ಆಗುತ್ತೆ ನಿಜ ಹೇಳ್ಬೇಕಂದ್ರೆ, ನೋಡೋಕೆ ಭಯ ಆಗುತ್ತೆ. ಅದರಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಧ್ಯ. ಕೆಳಗಡೆ ಎಲ್ಲ ರೋಡ್ ಇದೆ. ಒಳ್ಳೆ ಸಣ್ಣ ಸಣ್ಣ ಇಲಿ ಮರಿಗಳು ಓಡಾಡ್ದಂಗೆ ಕಾಣ್ತವೆ ಕೆಳಗೆ. ದೊಡ್ಡ ದೊಡ್ಡ ಲಾರಿಗಳು ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಯ್ತಾ. ಒಂದು ಭಾಗದಲ್ಲಿ ನಿಮಗೆ ರೋಡ್ ತುಂಬ ಹಾಳಿರೋದು ಸತ್ಯ, ಆದರೆ ಮತ್ತೆ ಬರ್ತಾ ಬರ್ತಾ ವಿಪರೀತ ಡೆವಲಪ್ಮೆಂಟ್ ಇರೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಹುಡುಗಾಟಿಗೆನೇ ಅಲ್ಲ ಇದು ಮಾತ್ರ ಮಾಡೋದು. ಒಂದು ಪರ್ವತ, ಇದು ಪರ್ವತದ ಮೇಲಿದ್ದೇವೆ, ಕೆಳಗಿಂದ ಪಿಲ್ಲರ್ ತಂದಿದ್ದಾರೆ, ಅಷ್ಟು ಕೆಳಗಿಂದ. ಓಹೋ, ನೋಡ್ತಾ ಇದ್ರೆ ಒಂಥರ ಮೈ ಜುಮ್ಮನತ್ತೆ ಇದು. ನಿಮಗೆ ಈ ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ ಇದೆಯಲ್ಲ, ಆ ಅನುಭವನೇ ಬೇರೆ. ಅಲ್ಲ, ಯಾವ ಧೈರ್ಯದಲ್ಲಿ ಮಾಡಿದ್ದಾರೆ ಇದನ್ನು ಅಂತ ನನಗಂತೂ ಗೊತ್ತಿಲ್ಲಪ್ಪ. ಅಂದರೆ ಆ ಒಂದು ಆರ್ಕಿಟೆಕ್ಚರ್, ಆ ಒಂದು ಬರುತ್ತಲ್ಲ ಸಿವಿಲ್ ಟೆಕ್ನಾಲಜಿ, ಸಿಕ್ಕಾಪಟ್ಟೆ ಮುಂದೋಗ್ಬಿಟ್ಟಿದ್ದಾರೆ ಇವರು ಇದರಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲೂ ಮಾಡ್ಬೋದಾಯ್ತಾ. ಖರ್ಚು ತುಂಬ ಬರುತ್ತೆ ಇದಕ್ಕೆಲ್ಲ, ಸಿಕ್ಕಾಪಟ್ಟೆ ವಿಪರೀತವಾದ ಖರ್ಚು ಬರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ.
ಸಾಮಾನ್ಯರು ನಮ್ಮಲ್ಲೂ ಇದೆ. ಇದಕ್ಕಿಂತ ಭಾಳ ಒಳ್ಳೊಳ್ಳೆ ತಲೆಗಳಿದ್ದಾವೆ ನಮ್ಮಲ್ಲಿ. ಏನು ಮಾಡ್ತೀರಾ, ಒಂದು ಕಡೆ ಲಂಚ, ಒಂದು ಕಡೆ ಭ್ರಷ್ಟಾಚಾರ, ಅವ್ರಿಗೆ ಸರಿಯಾದ ವೇದಿಕೆ ಸಿಗದೇ ಇರೋದು, ತುಂಬ ತೊಂದರೆ. ಹಳ್ಳಿಗಳಲ್ಲಿದೆ ನಮ್ಮಲ್ಲಿ ತಲೆಗಳು. ಆದರೆ ಏನು ಮಾಡ್ತೀರಾ, ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆಗಳು ಸರಿಯಾಗಬೇಕದೆಲ್ಲ. ನೋಡಿ ಇಲ್ಲಿ ಮೇಲೊಂದು ಬ್ರಿಡ್ಜ್ ನೋಡಿ. ಯಪ್ಪ, ಇಲ್ಲಿಂದ ಕೆಳಗೆ ಮತ್ತೆ ಪ್ರಪಾತ ಇದೆ ಆಯ್ತಾ. ಇಲ್ಲಿಂದ ಕೆಳಗೆ, ಆ ಗುಡ್ಡದ ಕೆಳಗೆ. ಯಪ್ಪ, ಈಗ ಹಸಿರು ನೋಡಿ ಉಸಿರು ಬಂದಂಗೆ ಆಗ್ತಾ ಇದೆ ನನಗೆ. ಇಂಥ ಗುಡ್ಡ ಪ್ರದೇಶದಲ್ಲೂ ಕೂಡ ರೋಡ್ ಹಾಳಿಲ್ಲ ನೋಡಿ. ಎಲ್ಲೂ ಗುಡ್ಡ ಕುಸಿಬಾರ್ದಂತನೂ ಈ ಥರ ಕಟ್ಟಿದ್ದಾರೆ. ನಾನು ಮೊನ್ನೆ ಎಲ್ಲ ತೋರಿಸಿದ್ನಲ್ಲ ಅದೇ ಥರ ನೋಡಿ. ಭಾಳ ಚೆನ್ನಾಗಿದೆ ಎಲ್ಲ. ಇಲ್ಲಿ ನೋಡಿ ಇವರ ವ್ಯವಸ್ಥೆಗಳು ಎಷ್ಟು ಚೆಂದ ಇದೆ ಅಂದರೆ, ಒಂದು ವೇಳೆ ಈಗ ಗಾಡಿ ಬ್ರೇಕ್ ಫೇಲ್ ಆಯಿತು, ಆ ಬ್ರೇಕ್ ಫೇಲ್ ಆದಾಗ ಆ ಗಾಡಿಯನ್ನು ತೊಗೊಂಡೋಗ್ಲಿಕ್ಕೆ ಈ ಥರ ರೋಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸೀದಾ ಅದ್ರೊಳಗೆ ನುಗ್ಸೋದಷ್ಟೇ, ಅದು ಫುಲ್ ಒಂಥರ ಕಲ್ಲು, ಈ ಜಲ್ಲಿ ಕಲ್ಲು ಥರ ಹಾಕಿ ಹುಗಿಯೋ ಥರ ಮಾಡಿದ್ದಾರೆ ಗಾಡಿನ. ನೀವು ಹೋಗ್ತಾ ಇದ್ದಂಗೆ ಅದು ಹುಕ್ಕೊಂಡು ನಿಂತ್ಬಿಡುತ್ತಲ್ಲ ಗಾಡಿ, ಹಿಂದೂ ಹೋಗಲ್ಲ ಮುಂದೂ ಹೋಗಲ್ಲ. ಬ್ರೇಕ್ ಫೇಲ್ ಆದರೆ ಆ ಥರ ಅಂತೆ. ಭಾಳ ತಲೆ ಖರ್ಚು ಮಾಡಿದ್ದಾವೆ. ಆ ಥರ ಸುಮಾರಿದೆ, ಒಂದು 5-6 ಕಿಲೋಮೀಟ್ರಿಗೆ ಒಂದೊಂದು ಆ ಥರದ್ದಿದ್ದಾವೆ. ಸೈಡಿಗೆ ಒಂದು ರೋಡ್ ಅಷ್ಟೇ, ಅದು ಸೈಡಿಗೆ ರೋಡು ಫುಲ್ಲು ಜಲ್ಲಿಕಲ್ಲು ಹುಗಿಯೋ ಥರ ಹಾಕಿರ್ತಾರೆ. ಈ ಚಿಕ್ಕ ಬೇಬಿ ಜಲ್ಲಿ ಬರುತ್ತಲ್ಲ ಅದನ್ನು ಹಾಕಿದ್ದಾರೆ. ಅದು ಸಿಕ್ಕಾಪಟ್ಟೆ ಸ್ಪೀಡಲ್ಲಿದ್ದರೆ ಮೇಲೆ ಒಂದು ಟಯರ್ ಇದೆ, ಅಲ್ಲಿವರೆಗೆ ಹೋಗೋಕೆ ಆಗಲ್ಲ ಬಿಡಿ. ಎಷ್ಟು ಸ್ಪೀಡಲ್ಲಿದ್ದರೂ ಅಲ್ಲಿವರೆಗೆ ಹೋಗಲ್ಲ, ಅದು ಗಾಡಿ ಹುಗಿದ್ಬಿಡುತ್ತೆ ಮಧ್ಯಕ್ಕೆ. ಲಾಸ್ಟಿಗೆ ಒಂದು ಟಯರ್ ಇಟ್ಟಿದ್ದಾರೆ, ಅದಕ್ಕಾರು ಟಚ್ ಆಗಿ ನಿಲ್ಲಿ ಅಂತ. ಅಲ್ಲಿವರೆಗೆ ಸಾಧ್ಯವೇ ಇಲ್ಲ. ಏನು 250 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೂ ಅಲ್ಲಿವರೆಗೆ ಹೋಗೋಕ್ಕಾಗಲ್ಲ ಗಾಡಿನ. ಆದರೂ ಒಂದು ಸೇಫ್ಟಿ ಅಂತ ಮಾಡಿದ್ದಾರೆ. ಎಕ್ಸಲೆಂಟ್ ವರ್ಕ್, ಪ್ರಶಂಸನೀಯ. ನೋಡಿ ಇಲ್ಲಿ ಮತ್ತೊಂದಿದೆ 5 ಕಿಲೋಮೀಟ್ರಿಗೆ, 3 ಕಿಲೋಮೀಟ್ರಿಗೆ ಇದೆ ಇದು ನೋಡಿ. ಬ್ರೇಕ್ ಫೇಲ್ ಆದರೆ ಸೀದಾ ಅಲ್ಲಿ ತೊಗೊಂಡೋಗ್ಬಿಡೋದು, ಆ ಜಲ್ಲಿ ಕಲ್ಲಲ್ಲಿ ಹುಕ್ಕೊಂಡು ನಿಲ್ಲುತ್ತೆ ಗಾಡಿ. ಇನ್ನು ಕಜಕಿಸ್ತಾನ್ ಒಳಗಡೆ ರೋಡ್ ಯಾವ ಥರ ಇದೆ ಗೊತ್ತಿಲ್ಲ. ಚೈನಾದಂತೂ ತುಂಬ ಚೆನ್ನಾಗಿದೆ. ಒಂದು ಪಾರ್ಟ್ ಮಾತ್ರ ಅಷ್ಟು ಒಳ್ಳೇದಿಲ್ಲ ರೋಡ್, ಒಂದು 500 ಕಿಲೋಮೀಟ್ರ್ ಒಳ್ಳೇದಿಲ್ಲ. ಮತ್ತೆ ಬಂದ ಎಲ್ಲದು ಭಾಳ ಚೆನ್ನಾಗುಂಟು. 500 ಅಲ್ಲ ಜಾಸ್ತಿ, ಸುಮಾರು ಒಂದು 1000 ಕಿಲೋಮೀಟ್ರ್ ಹತ್ರನೇ ಅಷ್ಟಕ್ಕಷ್ಟೇ ರೋಡ್. 800ರಿಂದ 1000 ಕಿಲೋಮೀಟ್ರ್. ಬಟ್ ಆಮೇಲೆ ತುಂಬ ಎಕ್ಸಲೆಂಟ್ ರೋಡ್, ತುಂಬ ಒಳ್ಳೆ ರೋಡ್. ಇದೀಗ ಇನ್ನೂ ಒಂದು 20 ಕಿಲೋಮೀಟ್ರ್ ಹೋದರೆ ಕಜಕಿಸ್ತಾನ್. ನಮಗೆ ಆ ತುದಿಯಲ್ಲಿದ್ದೇವೆ ನಾವೀಗ ಆಯಿತಾ. ಗಡಿಯ ಹತ್ರ ಹೋಗ್ತಾ ಇದ್ದೇವೆ ಈಗ. ಚೈನಾದ ತುದಿ ಇದು. ಇದೀಗ ಕೋರ್ಗೋಸ್ ಸಿಟಿ ಆಯಿತಾ. ಎಲ್ಲ ಕಡೆ ಹೂವನ್ನು ತುಂಬ ಚೆನ್ನಾಗಿ ಬಳಸ್ಬಿಟ್ಟಿದ್ದಾರೆ. ರೋಡ್ ಸೈಡೆಲ್ಲ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಇವರು. ಎಲ್ಲಂದ್ರಲ್ಲಿ ಗಿಡಗಳನ್ನು ಹಾಕಿದ್ದಾರೆ. ಇಲ್ಲಿ ಮರುಭೂಮಿ ಇದೆಲ್ಲ, ಡೆಸರ್ಟ್ ಇದು. ಏನೋ ಮಾಡಿದ್ದಾರೆ ಸರ್ಕಸ್. ಹೋಗುವ ಈಗ ಸೀದಾ ಹೋಟೆಲಿಗೆ. ಇದು ನಾವು ಉಳಿಯುವಂಥ ಜಾಗ ಇವತ್ತು. ವೆನ್ನಾ ಇಂಟರ್ನ್ಯಾಷನಲ್ ಹೋಟೆಲ್. ಈ ಹೋಟ್ಲ್ ಹೆಸರು ವೆನ್ನಾ ಇಂಟರ್ನ್ಯಾಷನಲ್ ಹೋಟೆಲ್ ಅಂತೆ. ಇಲ್ಲೇ ಇಡೋಣ ಅಲ್ಲ. ಇಲ್ಲಿ ಇವತ್ತು ಉಳಿಯೋದಷ್ಟೇ ಆಯಿತಾ. ನಾಳೆ ಬಾರ್ಡರ್ ಕ್ರಾಸಿಂಗ್ ಸೀದಾ ಕಜಕಿಸ್ತಾನ್. ಇಲ್ಲಿ ಹತ್ತಿರ ಇದೆ ಕಜಕಿಸ್ತಾನ್, ಬರೀ 3 ಕಿಲೋಮೀಟ್ರ್ ಇದೆಯಂತೆ ಇಲ್ಲಿಂದ. ನೋಡುವ ನಾಳೆ. ಈಗ ನಾವು ಈ ಹೋಟ್ಲಲ್ಲಿ ಉಳಿಯೋದಾಯ್ತಾ. ಇಲ್ಲೆಲ್ಲ ಸುಮಾರೆಲ್ಲ ಉಂಟಲ್ಲ ಇಂಥದ್ದು ಎಲ್ಲ. ನೀ ಹಾವ್ ದಿಸ್ ಓಕೆ ಬಂತು ನೋಡಿ. ಥ್ಯಾಂಕ್ ಯು ಶಿಶೆ.
ಹಾಂ, ಇಲ್ಲೆಲ್ಲ ಕಾಫಿ ಟೀ ಎಲ್ಲ ಇದೆ. ಈಗ ಇಲ್ಲಿ ನಾವು ಉಳಿಯೋದು. ಇಲ್ಲಿಗೆ ನನ್ನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.